ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನು ಸಾರಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಪಟ್ಟನ್ನ ಹಿಡಿದು ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಸಂಜೆ ಬಸ್ ಸಂಚಾರ ಬಂದ್ ಫಿಕ್ಸ್. ಸರ್ಕಾರಕ್ಕೆ ಕೊಟ್ಟಿರುವಂತಹ ಡೆಡ್ಲೈನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಾರಿಗೆ ನೌಕರರನ್ನ ಮನವೊಲಿಸುವಂತಹ ಕೆಲಸದಲ್ಲಿ ಸರ್ಕಾರ ಸಕ್ಸಸ್ ಆಗುತ್ತಾ, ಸಂಧಾನನ ಅಥವಾ ಸಾರಿಗೆ ಸಮರನ ಅನ್ನೋದು ಈಗಿರುವಂತಹ ಯಕ್ಷ ಪ್ರಶ್ನೆ. ಸಂಜೆ 4 ಗಂಟೆಗೆ ಬಸ್ ಬಂದ್ ಭವಿಷ್ಯ ನಿರ್ಧಾರವಾಗುತ್ತೆ. ಏನಾಗುತ್ತೆ ಸಾರಿಗೆ ನೌಕರರ ಹೋರಾಟ? ಈಗಾಗಲೇ ಕೆಲವು ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಸರ್ಕಾರ ಕೊಟ್ಟಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪವಿತ್ರ ಅವರು ಫ್ರೀಡಂ ಪಾರ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವಿತ್ರ, ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನೆಯ ಕಾವು ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಏನು ಮಾಡಬಹುದು? ಮನವೊಲಿಸುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ? ಮನವೊಲಿಕೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ಸರ್ಕಾರ ಕೂಡ ಅದರ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗುವಂತಹ ಸಾಧ್ಯತೆ ಹೆಚ್ಚು. ಇನ್ನೊಂದು ಕಡೆಗೆ ಸಾರಿಗೆ ನೌಕರರು ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರ ಈಗ ಏನ್ ನಿರ್ಧಾರವನ್ನ ಪ್ರಕಟಪಡಿಸಿದೆ ಅದಕ್ಕೆ ನಾವು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ. ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದು ನೋಡ್ಬೇಕು. ಈಗ ಸಂಜೆ 4 ಗಂಟೆಗೆ ಭವಿಷ್ಯ ನಿರ್ಧಾರ ಆಗುತ್ತೆ. ಬಟ್ ಒಂದು ಕ್ಲೂವನ್ನ ಸಾರಿಗೆ ಸಿಬ್ಬಂದಿಗಳು ಕೊಟ್ಟಿದ್ದಾರೆ. ಈ ಬಾರಿಯೂ ಕೂಡ ನಾವು ನೋಟಿಸ್ ಅನ್ನ ನೀಡದೆ ಮುಷ್ಕರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಬಂದ್ನ ವಿಚಾರದಲ್ಲಿ ಅನ್ನುವಂಥದ್ದೇ ಸದ್ಯದ ಮಟ್ಟಿಗೆ ಇರುವಂತಹ ಕುತೂಹಲ. ಇನ್ನೊಂದು ಕಡೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆಯಿಂದ ಬೆಂಗಳೂರು ಚಲೋ ರ್ಯಾಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಒಂದಿಷ್ಟು ಶಿಸ್ತಿನ ಕ್ರಮದ ಎಚ್ಚರಿಕೆಯ ಮಧ್ಯೆಯೂ ಕೂಡ ನೌಕರರು ಇವತ್ತಿನ ಬೆಂಗಳೂರು ಚಲೋಗೆ ಭಾಗವಹಿಸಿದ್ದಾರೆ. ಇದರ ಜೊತೆಗೆ ಸರ್ಕಾರ ಕೂಡ ಒಂದಿಷ್ಟು ಅಂದ್ರೆ 26 ತಿಂಗಳಿನ ಹಿಂಬಾಕಿ ಏನು ಕೊಡುವಂತಹ ಆ ಒಂದು ಭರವಸೆಯನ್ನು ಕೊಟ್ಟಿದೆ. ಬಟ್ ಅದಕ್ಕೆ ಈಗ ನೌಕರರು ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಇನ್ನೊಂದು ಕಡೆಗೆ ಇದುವರೆಗೂ ಕೂಡ ಬೆಂಗಳೂರು ಚಲೋ ಘೋಷಣೆ ಆದ ಬಳಿಕ ಸರ್ಕಾರ ತಮ್ಮ ಘೋಷಣೆಯನ್ನ ಹೇಳಿರುವಂತಹ ಬಳಿಕ ಒಂದು ಬಾರಿ ನೌಕರರನ್ನ ಇವತ್ತಿನ ಬೆಂಗಳೂರು ಚಲೋ ಕೈ ಬಿಡುವಂತೆ ಹೇಳಿದೆ. ಬಟ್ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಸೊ ಹಾಗಾಗಿ ಅದಾದ ಬಳಿಕ ಇವತ್ತು ಸಂಜೆಯ ಒಳಗಡೆ ಯಾರಾದ್ರೂ ಸರ್ಕಾರದ ಪ್ರತಿನಿಧಿಗಳು ಬಂದು ನಮ್ಮ ಮನವಿಯನ್ನ ಆಲಿಸ್ತಾರೆ ಏನು ಅನ್ನುವಂಥದ್ದು ನೋಡ್ಬೇಕು ಅನ್ನುವಂತಹ ಮಾತನ್ನ ಕಾರ್ಮಿಕ ಸಿಬ್ಬಂದಿಗಳು ಹೇಳ್ತಾ ಇದ್ರು. ಬಟ್ ಸರ್ಕಾರದ ಕಡೆಯಿಂದ ಏನ್ ನಿರ್ಧಾರ ಆಗುತ್ತೆ, ಸರ್ಕಾರ ಅವರದ್ದೇ ನಿರ್ಧಾರಕ್ಕೆ ಬದ್ಧವಾಗಿರುತ್ತಾ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ಹಗ್ಗ ಜಗ್ಗಾಟ ಜೋರಾಗಿದೆ. ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಏನಾಗುತ್ತೆ ಅನ್ನೋದರ ಮೇಲೆ ಬಸ್ ಸಂಚಾರದ ಭವಿಷ್ಯ ನಿಂತಿರುವಂಥದ್ದು.